ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಇಲ್ಲಿ ಏನೋ ಹಬ್ಬ ಇದೆ, ಏನು ಹಬ್ಬ ಏನು ಅಂತ ನನಗೂ ಗೊತ್ತಿರಲಿಲ್ಲ. ಆಮೇಲೆ ಕೌಶಿ ಹೇಳ್ದ, ಅಮ್ಮ ಇಲ್ಲಿ ಊರ ಹಬ್ಬ ಅಂತೆ ಅಂತ. ಅಂದರೆ ಇಲ್ಲಿನ ಒಂದು ಊರ ಹಬ್ಬ ಅಂದರೆ ಬೆಂಗಳೂರಲ್ಲಿ ಊರ ಹಬ್ಬ ಅಂದರೆ ಕರಗ, ಇಲ್ಲೂ ಕೂಡ ಕರಗ ಹಬ್ಬನ ಮಾಡ್ತಾ ಇದ್ದಾರೆ. ನನಗೆ ಆಮೇಲೆ ಗೊತ್ತಾಗಿದ್ದು ಆವತ್ತು ಶುಕ್ರವಾರ ಅಂದರೆ ಬೆಳಗಿನ ಶನಿವಾರ ಬರುತ್ತೆ. ಶನಿವಾರ ಬೆಳಗಿನ ಜಾವ ಒಂದು 3:15 ಆ ಥರ ಟೈಮಲ್ಲಿ, ಅಂದರೆ 3:15ಗೆ ಈ ಥರ ಸೌಂಡ್ ಆಗ್ತಾಯಿತ್ತು. ಆಮೇಲೆ ನಾನು ಅಂದ್ಕೊಂಡೆ ದೇವರೆಲ್ಲ ಮನೆ ಹತ್ರ ಬರುತ್ತಲ್ವ, ಅಂದರೆ ನಮ್ಮ ಮನೆ ಹತ್ರ ಎಲ್ಲ ಬರಲ್ಲ, ಕ್ವಾರ್ಟರ್ಸ್ ಹತ್ರ ಬರುತ್ತೆ. ಆದರೆ ಊರಿನವರು ಇಲ್ಲಿ ಕ್ವಾರ್ಟರ್ಸ್ ಹತ್ರ ಮನೆಯೆಲ್ಲ ಇರುತ್ತಲ್ಲ ಒಬ್ಬೊಬ್ರದ್ದು, ಆ ಮನೆ ಹತ್ರ ಬರುತ್ತೆ ಅಷ್ಟೇ. ಅದಕ್ಕೆ ನಾನು ಎದ್ವಿ, ನಾನು ಮಾಮ ಕೌಶಿ ಎಲ್ಲ ಎದ್ವಿ. ಯಾಕೆಂದರೆ ಸೌಂಡಿಗೆ ನಿದ್ದೆ ಬರಲ್ಲ, ಯಾಕೆಂದರೆ ಪಕ್ಕದಲ್ಲೇ ನಮ್ಮ ಮನೆ ಇರೋದ್ರಿಂದ ಸೌಂಡಿಗೆ ನಿದ್ದೆ ಬರಲ್ಲ. ಆಮೇಲೆ ಯಾವ ದೇವರು ಏನು ಎಲ್ಲ ನೋಡೋಣ ಅಂದ್ಕೊಂಡು ಎದ್ದರೆ ಆವಾಗ ಒಂದು 3:15 ದೇವ್ರ ಮುಖ ನಿಜವಾಗ್ಲೂ ನಾವು ನೋಡಲೇ ಇಲ್ಲ. ಯಾವ ದೇವರು ಏನು ಗೊತ್ತಿಲ್ಲ. 3 ದೇವ್ರು ಬಂದಿದ್ದು, ಈ ಕಡೆ ಒಂದಿದೆ ನಮ್ಮ ಮನೆ ರೋಡಲ್ಲಿ, ಆ ಕಡೆ ಒಂದು ಕಾಣಿಸ್ತಾ ಇದೆ ನೋಡಿ, ಇದೊಂದಿದೆ. ಮತ್ತು ಇನ್ನೊಂದು ಸೈಡು ಇನ್ನೊಂದು ದೇವರಿದೆ. ನಮಗೆ ಕರೆಕ್ಟಾಗಿ ಯಾವ ದೇವರು ಏನು ಅಂತೇನು ಗೊತ್ತೇ ಆಗಲಿಲ್ಲ. ಅದು 3 ದೇವರು ಬಂತು. ಅಂದರೆ ಆ ಸೈಡ್ ಈ ಸೈಡು 3 ಮೂಲೆಯಲ್ಲೂ ಒಂದೊಂದು ದೇವ್ರುಗಳು, ಅಂದರೆ ಟ್ಯಾಕ್ಟ್ರ್ ಮೇಲೆಲ್ಲ ತೊಗೊಂಡು ಬಂದಿರ್ತಲ್ಲ, ಆ ಕಡೆ ಸೈಡ್ ಈ ಕಡೆ ಸೈಡ್ ಆ ಥರ 3 ಕಡೆನೂ ನಿಂತ್ಕೊಂಡಿತ್ತು. ನಮಗಂತೂ ನಿಜವಾಗ್ಲೂ ಮುಖನೇ ಕಾಣಿಸ್ಲಿಲ್ಲ, ಯಾವ ದೇವರು ಏನು ಅಂತೇಳಿ. ಹಾಗೆ ಇದು ಮರ ಕಾಣಿಸ್ತಾ ಇದೆ ನೋಡಿ, ಈ ಮರ ಇರೋದ್ರಿಂದ ನಮಗೆ ಆ ಕಡೆ ಹೀಗೆ ದೇವ್ರೇನಾದ್ರು ತೊಗೊಬಂದರೆ ಏನೂ ಕಾಣಿಸಲ್ಲ. ಒಂದೊಂದು ಸರಿ ಆರ್ಕೆಸ್ಟ್ರಾ ಎಲ್ಲ ಇಡ್ತಾರೆ ನೋಡಿ, ಅದು ಕೂಡ ಗೊತ್ತಾಗಲ್ಲ, ಆ ಥರ ಆಗಿಬಿಡುತ್ತೆ. ಹಾಗೆ ದೇವ್ರದ್ದು ಏನು ಅದು ಮಂಟಪ ಥರ ಏನೋ ಒಂಥರ ಡಿಸೈನ್ ಎಲ್ಲ ಮಾಡಿದ್ದಾರೆ ನೋಡಿ, ಅದು ಫುಲ್ಲು ಹೂವಿನಿಂದನೇ ಅಲಂಕಾರ ಮಾಡಿರೋದು. ನೋಡೋಕ್ಕಂತೂ ಸಖತ್ತಾಗಿ ಕಾಣಿಸ್ತಾಯಿತ್ತು. ಫ್ರೆಶ್ ಆಗಿ ಹೂಗಳೆಲ್ಲ ಹಾಕಿದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಆಮೇಲೆ 3 ದೇವರು ಹೋದ್ಮೇಲೆ ಕರಗ ಬರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ವಿ. ನೋಡಿದ್ರೆ ಕರಗ ಬರಲಿಲ್ಲ. ಸುಮಾರು ಒಂದು 3:45 ಆಮೇಲೆ ನಾನು ಮಾಮ ಎಲ್ಲ ಬರಲಿಲ್ವಲ್ಲ, ಒಂದು 3/4 ಗಂಟೆ ವೆಯ್ಟ್ ಮಾಡಿದ್ವಿ, ಬರಲೇ ಇಲ್ಲ. ಆಮೇಲೆ ಹೋಗಿ ಮಲ್ಕೊಂಡ್ವಿ. ಹಾಗೆ ನಾನು ಬೆಳಗಿನ ಜಾವ 5 ಗಂಟೆಗೆ ಎದ್ದು ಊರಿಗೆ ಹೋಗ್ಬೇಕಿತ್ತು. ನಾನು ಕೌಶಿಗೆಲ್ಲ ಹೇಳಿದ್ದೆ, ನೀನು ಎದ್ದಾಗ ನನ್ನನ್ನು ಏಳಿಸು, ನಾನು ಸ್ನಾನ ಮಾಡಿ ರೆಡಿಯಾಗಿ ಹೋಗ್ತೀನಿ ಅಂತ. ಅವ್ನು ನೋಡಿದ್ರೆ ಏಳಿಸೇ ಇಲ್ಲ ನನಗೆ. ಏಕೆಂದರೆ ನಾವು 3:15 ಎದ್ದು 3:45 ಮಲ್ಕೊಂಡ್ವಲ್ಲ, ನಿದ್ದೆ ಬಂದುಬಿಟ್ಟಿದೆ, ಚೆನ್ನಾಗಿ ಮಲ್ಕೊಂಡಿದ್ದೀನಿ. ನೋಡಿದರೆ ಬೆಳಿಗ್ಗೆ ಎಚ್ಚರ ಆಯಿತು. ಅವಾಗ ಎದ್ದು ನೋಡಿದರೆ 5:35 ಆಗಿಬಿಟ್ಟಿದೆ. ಅಮ್ಮ ಆವಾಗ ಕೌಶಿಗೆ ಬೈಕೊಂಡು, ಆಮೇಲೆ ಗೀಝರೆಲ್ಲ ಆನ್ ಮಾಡಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊರಟೆ. ಆದರೂ ಕೂಡ 6:30 6:45 ಇಲ್ಲೇ ಆಗೋಯ್ತು. ನಾವು ಎದ್ಮೇಲೂ ಕೂಡ 1 ಅವರ್ ಬೇಕೇ ಬೇಕು. ನಮಗೆ ಆದಂಥ ಒಂದಷ್ಟು ಕೆಲಸಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಮುಗಿಸ್ಬೇಕು, ಬೆಕ್ಕಿಗೆ ಊಟ ಹಾಕಬೇಕು, ಈ ಥರದ್ದೆಲ್ಲ ಇರುತ್ತೆ. ಅದೆಲ್ಲ ಮುಗಿಸಿ ಹೋಗುವಾಗ 6:45 ಇಲ್ಲೇ ಆಗೋಯ್ತು. ಆಮೇಲೆ ಬೈಕೊಂಡು ಹೊರಟೆ. ಬಸ್ ಅಂತೂ ಕರೆಕ್ಟಾಗಿ ನನಗೆ ಟೈಮಿಗೆ, ಅಂದರೆ ನಾನು ಇಳಿದ ತಕ್ಷಣ ಒಂದೊಂದು ಬಸ್ಗಳು ರೆಡಿ ಇರುತ್ತೆ ಅನ್ನೋ ಥರ ನನಗೆ ಬಸ್ಗಳೆಲ್ಲ ಚೆನ್ನಾಗಿ ಸಿಕ್ತು. ಆಮೇಲೆ ಹತ್ಕೊಂಡು ಕನಕಪುರಕ್ಕೆ ಬಂದೆ, ಅಕ್ಕನ ಮನೆಗೆ. ನಾವೆಲ್ಲೋಗ್ತಿದ್ದೀವಿ ಏನು ಅಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನಾನು ಬರ್ತಿದ್ದಂಗೆ ಗೇಟ್ ಸೌಂಡ್ ಆಗಿದ ತಕ್ಷಣವೇ ನಾಯಿ ಮರಿ, ಅದು ಇನ್ನೂ ದೊಡ್ಡದಾಗಿಲ್ಲ, ಅಂದರೆ ಗೇಟ್ ಸೌಂಡ್ ಆಗಿದ ತಕ್ಷಣವೇ ಓಡಿ ಬಂದುಬಿಡುತ್ತಂತೆ. ನಾನು ಗೇಟ್ ಸೌಂಡು ಅಂದರೆ ಗೇಟ್ ತೆಗೆದ ತಕ್ಷಣ ಸೌಂಡ್ ಆಯ್ತಲ್ಲ, ಓಡಿ ಬಂದುಬಿಡ್ತು. ಇವಾಗ ಸೆಕೆಂಡ್ ಟೈಮ್ ಅಲ್ವಾ, ನನಗೆ ಇವಾಗೇನು ಭಯ ಅನ್ನಿಸ್ಲಿಲ್ಲ. ಫಸ್ಟ್ ಟೈಮ್ ನಾನು ಅದನ್ನ ನೋಡುವಾಗ ಫುಲ್ಲು ಹೆದ್ರುಕೊಂಡು ಆ ಕಡೆಗೆ ಈ ಕಡೆಗೆ ಹೋಗೋದು, ಈ ಕಡೆಯಿಂದ ಆ ಕಡೆಗೆ ಹೋಗೋದು. ಏಕೆಂದರೆ ಅದು ಜಂಪ್ ಮಾಡ್ತಾ ಇರುತ್ತಲ್ಲ, ಅದಕ್ಕೆ ನನಗೇನು ಅನಿಸ್ತಾಯಿತ್ತು ಅಂದರೆ ಕಚ್ಚಿಬಿಡುತ್ತೇನೋ ಅನ್ನೋ ಭಯದಿಂದ ನಾನು ಓಡ್ತಾ ಇದ್ದೆ. ಮತ್ತು ಭಯ ಆಗೋದು ನನಗೆ, ಎಲ್ಲಿ ಪರ್ಚ್ಬಿಡುತ್ತೋ ಆ ಥರ. ಆಮೇಲೆ ನೋಡಿದೆ, ಇವಾಗ 2ನೇ ಸರಿ ಹೋಗಿರೋದ್ರಿಂದ ಏನು ಭಯ ಏನು ಆಗಲಿಲ್ಲ, ಆರಾಮಾಗಿ ಎತ್ಕೊಂಡಿದ್ದೆ.
ಸೌಂಡ್ ಮಾಡ್ತಾ ಇರುತ್ತೆ. ಅದಕ್ಕೆ ಒಂದೆರಡು ಸರಿ ತಲೆ ಮೇಲೆ ಏನಾದರೂ ಏಟು ಹೊಡೆದ್ರೆ ಕೋಪ ಬಂದುಬಿಡುತ್ತೆ, ಅಂದರೆ ಬೇರೆ ಥರ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಆಮೇಲೆ ನಾನು ಅದನ್ನು ಎತ್ಕೊಂಡು ಸುಮ್ಮನೆ ಹಾಗೆ ಒಂದು 5 ನಿಮಿಷ ಬಾವೆಲ್ಲ ಊಟ ಮಾಡ್ತಾಯಿದ್ರು ಒಳಗಡೆ. ಅದಕ್ಕೆ ನಾನು ಒಂದು 2 ನಿಮಿಷ ಎತ್ಕೊಳ್ಳೋಣ. ನಾವು ಊಟ ಅಂದರೆ ತಿಂಡಿ ಮಾಡ್ತಾಯಿದ್ರು ಬಾವ. ಆಮೇಲೆ ಅಕ್ಕ ತರಕಾರಿ ಹಾಕಿ ತರಕಾರಿ ಪಲಾವ್ ಎಲ್ಲ ಮಾಡಿದರು. ಮತ್ತು ನನಗೂ ಕರೀತಾಯಿದ್ರು, ಬಾವ ತಿಂಡಿ ತಿಂತಾಯಿದ್ರಲ್ಲ, ಅದಕ್ಕೆ ಅವ್ರು ತಿಂದಾದ್ಮೇಲೆ ನಾನು ಬರ್ತೀನಿ ಅಂದ್ಬಿಟ್ಟು. ಆಮೇಲೆ ಇದ್ರ ಜೊತೆ ಒಂದು 2 ನಿಮಿಷ ಇದೇ ಥರ ಎತ್ಕೊಂಡು ಅದನ್ನು ಕರಿಯೋದು, ಆಟ ಆಡೋದು, ಆ ಥರದ್ದು ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಅಕ್ಕನಿಗೆ ಹೇಳಿದೆ, ಅದಕ್ಕೆ ಇಂಜೆಕ್ಷನ್ ಎಲ್ಲ ಹಾಕ್ಸಿದಾರಂತೆ, ಇಂಜೆಕ್ಷನ್ ಎಲ್ಲ ಮಾಡಿಸಿದ್ದೀವಿ. ಹಾಗೆ ಅದರದ್ದು ಕೂದಲೆಲ್ಲ ಏನಿದೆ ಅದನ್ನು ಕೂಡ ಕಟ್ ಮಾಡಿಸಿ ಅಂತ ಹೇಳ್ತಾಯಿದ್ದೆ. ಬಾ ಬಾ ಗುಮ್ಮ ಬಾ 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 ಇಲ್ಲಿ ಇಲ್ಲಿ ಹೋಗ ನೀನು ಬೇಡ. ನೋಡಿದ್ರಲ್ಲ ನಾಯಿ ಮರಿ ಯಾವ ಥರ ಜಂಪ್ ಮಾಡ್ತಾ ಇರತ್ತೆ ಅಂಥೇಳಿ, ಅದೇ ಥರನೇ ಸೇಮ್ ಜಂಪ್ ಮಾಡ್ತಾಯಿತ್ತು ಫಸ್ಟ್ ಟೈಮ್ ಹೋದಾಗ. ಆವಾಗ ಸ್ವಲ್ಪ ಭಯ ಆಗಿತ್ತು ಅಷ್ಟೇ. ಇವಾಗೆಲ್ಲ ಭಯ ಏನಾಗಲ್ಲ. ನನಗೂ ಆಸೆ ಇದೆ ಈ ಥರ ನಾಯಿಗಳು, ಬೆಕ್ಕುಗಳೆಲ್ಲ ಸಾಕಬೇಕು ಅಂತ. ಈಗ ಬೆಕ್ಕುಗಳಿದೆ, ಇದನ್ನೇ ನಿಜವಾಗ್ಲೂ ಇವಾಗ ಬೇಡ ಅಂತ ಅನಿಸ್ಬಿಟ್ಟಿದೆ. ಯಾಕೆಂದರೆ ಅದು ಬಂದು ಕಚ್ಚೋದು, ಅಂದರೆ ಗಂಡು ಬೆಕ್ಕುಗಳ ಸಮಸ್ಯೆ, ಮತ್ತು ಹೆಣ್ಣು ಬೆಕ್ಕುಗಳು ಏನಂದರೆ 3 ತಿಂಗಳಿಗೂ ಮರಿ ಆಗ್ತಾನೆ ಇರುತ್ತೆ, ಅದು ಒಂದು ಸಮಸ್ಯೆ. ಅದರಿಂದ ಮತ್ತು ಊರಿಗೆಲ್ಲ ಹೋದಾಗ ತುಂಬ ಪ್ರಾಬ್ಲಮ್ಮು. ನಾವು ಬಸ್ಸಲ್ಲಿ ಹೋಗ್ತೀವಿ, ನಮ್ಮದೇ ಓನ್ ಕಾರು ಆ ಥರ ಎಲ್ಲ ಇದ್ದರೆ ಎತ್ಕೊಂಡು ಹೋಗ್ಬೋದು ಮತ್ತು ಎತ್ಕೊಬರ್ಬೋದು. ನಾವು ಬಸ್ಸಲ್ಲಿ ಹೋಗ್ತೀವಲ್ಲ, ಬಸ್ಸಲ್ಲಿ ಎತ್ಕೊಂಡು ಹೋಗೋಕ್ಕೆ ಕಷ್ಟ. ಆಸೆ ಇದೆ, ಆದರೆ ಈ ಥರ ಆಗುತ್ತೆ ಅಂಥೇಳಿ ನನಗೆ ಬೇಡ ಅಂತ ಅನಿಸ್ಬಿಟ್ಟಿದೆ. ಇವಾಗಲೂ ಅಷ್ಟೇ, ಇನ್ನು ಮತ್ತೆ ಬೆಕ್ಕುಗಳೆಲ್ಲ ನಾನು ಮತ್ತೆ ಸಾಕಲ್ಲ, ಲಾಸ್ಟು. ಮತ್ತು ಈಗ ಮರಿ ಹಾಕಿರೋದೂ ಅಷ್ಟೇ, ಅದನ್ನು ಮನೆ ಒಳಗಡೆ ಸೇರಿಸ್ತಾ ಇಲ್ಲ, ಹೊರ್ಗಡೆನೇ ಆಟ ಆಡ್ಕೊಂಡು ಅಲ್ಲೇ ಇದೆ ಎಲ್ಲ. ಏನಂದರೆ 5 ಮರಿಗಳು, ಬೆಕ್ಕು ಮರಿಗಳಿದೆ, ಅದನ್ನು ಸಾಕೋದು ತುಂಬ ಕಷ್ಟ ಇದೆ. ಊರಿಗೆಲ್ಲ ಹೋದಾಗ ಪ್ರಾಬ್ಲಮ್. ನಾನಿದ್ದಾಗ ಸ್ವಲ್ಪ ಓಕೆ, ನಾನು ನೋಡ್ಕೋತೀನಿ, ನನಗೆ ಗೊತ್ತು, ಅದಕ್ಕೆ ಊಟ ಹಾಕೋದಿರ್ಬೋದು, ಇನ್ನೊಂದು. ಅದಲ್ಲದೆ ಮಾಮನಿಗೆ ಇವರಿಗೆಲ್ಲ ಅಷ್ಟು ಗೊತ್ತಾಗಲ್ಲ. ಅದಕ್ಕೆ ಆಮೇಲೆ ನಾನು ಅವ್ರಿಗೆ ಹೇಳ್ತಾ ಇರಬೇಕು, ಎಲ್ಲರೂ ಊರಿಗೆಲ್ಲ ಹೋದರೆ ಈ ಥರ ಹಾಕಿ, ಆ ಥರ ಮಾಡಿ, ಈ ಥರ ಮಾಡಿ ಅಂತ. ಅದಕ್ಕೆ ಅದೇ ದೊಡ್ಡ ಪ್ರಾಬ್ಲಮ್ಮು ನಮಗೆ. ಅದಕ್ಕೆ ಇನ್ನು ಸಾಕಬಾರ್ದು, ಯಾವುದೇ ಪ್ರಾಣಿಗಳನ್ನೂ ಸಾಕಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಓಕೆ, ನಾವಿವಾಗ ಕನಕಪುರದಿಂದ ತಿಂಡಿ ಎಲ್ಲ ತಿಂದ್ಕೊಂಡು ಅಕ್ಕ ಮತ್ತು ನಾನು ಇಬ್ಬರು ಹೊರಟ್ವಿ. ಹಾಗೆ ನಾವು ಡೈರೆಕ್ಟು ಮೈಸೂರಿಗೆ ಟಿಕೆಟ್ ತೊಗೊಳ್ಳಿಲ್ಲ, ಕಿರ್ಗಾವಲ್ ಸಂತೆ ಮಾಡೋಕ್ಕೆ ಟಿಕೆಟ್ ತೊಗೊಂಡ್ವಿ. ಯಾಕೆಂದರೆ ಅಮ್ಮ ಅಲ್ಲಿದ್ದರು, ಅದಕ್ಕೆ ಅಮ್ಮನ ಹತ್ತಿಸ್ಕೊಳ್ಳೋಣ ಅಂತ ನೋಡಿದರೆ ಬಸ್ಸು ಫುಲ್ಲು ರಶ್ ಆಗಿಬಿಡ್ತು ಮಳವಳ್ಳಿಯಲ್ಲಿ. ಅದರಿಂದ ಡ್ರೈವರು, ಕಂಡಕ್ಟ್ರು ಅಲ್ಲಿ ಯಾರೂ ಇಳಿಯೋರಿಲ್ಲ ಅಂದ್ಬಿಟ್ಟು ಬಸ್ ನಿಲ್ಲಿಸಲೇ ಇಲ್ಲ. ನಾವೇನು ಮಾಡಿದ್ವಿ, ಲಗೇಜ್ ಎಲ್ಲ ಇತ್ತು, ನಾವು ಅಲ್ಲಿ ನಾನು ಫಸ್ಟ್ ಅಕ್ಕನಿಗೆ ಹೇಳಿದೆ, ಅಲ್ಲಿ ಇಳಿದ್ಬಿಟ್ಟು ಲಗೇಜ್ ಇಟ್ಬಿಟ್ಟು ಆಮೇಲೆ ಬೇರೆ ಬಸ್ ಹತ್ತೋಣ ಅಂತ. ಈ ಬಸ್ಗಳೆಲ್ಲ ತುಂಬ ರಶ್ ಇತ್ತಲ್ಲ, ಅದರಿಂದ ಅಮ್ಮ ಅಂದರೆ ಅಕ್ಕ ಬೇಡ, ಮತ್ತೆ ಬೇರೆ ಬಸ್ ಹತ್ತಿದ್ರು ರಶ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂದ್ಬಿಟ್ಟು ಈ ಥರ ಮಾಡಿದ್ವಿ. ನೋಡಿದರೆ ಬಸ್ಸು ನಿಲ್ಲಿಸಲೇ ಇಲ್ಲ. ಅದು ತೊಗೊಬಂದು ಎಲ್ಲಿ ನಿಲ್ಲಿಸಿರೋದು ಅಂದರೆ ಬನ್ನೂರಲ್ಲಿ ನಿಲ್ಲಿಸಿರೋದು. ಮತ್ತು ಅಮ್ಮ ಮತ್ತೆ ನಾವು ಕಿರ್ಗಾವಲ್ ಸಂತೆ ಮಾಡೋದ್ರಿಂದ ಬನ್ನೂರಿಗೆ ಟಿಕೆಟ್ ತೊಗೊಂಡು ಅಲ್ಲಿ ಇಳ್ಕೊಂಡು ಮತ್ತು ಅಮ್ಮನಿಗೆ ಫೋನ್ ಮಾಡಿ ಇಲ್ಲಿದ್ದೀವಿ ಬನ್ನಿ ಮತ್ತೆ ಬೇರೆ ಬಸ್ ಹತ್ತಿ ಅಂತ ಹೇಳಿದ್ವಿ. ಮತ್ತು ಅವ್ರು ಅಲ್ಲಿಗೆ ಬಂದು ಅಲ್ಲಿಂದ ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ನಾವು
ಹೋಗ್ಬೇಕಾಗಿದ್ದಿದ್ದು JSS ಹಾಸ್ಪಿಟಲ್ಗೆ ಹೋಗಬೇಕು. ನನಗೆ ಅಷ್ಟು ಮೈಸೂರೆಲ್ಲ ಅಷ್ಟು ಗೊತ್ತಿಲ್ಲ. ಆಂಟಿ ಮನೆ ಒಂದು ಬಿಟ್ಟರೆ ನಾನು ಇನ್ನೆಲ್ಲೂ ಹೋಗಲ್ಲ. ಅದು ಬಿಟ್ಟರೆ ಟೆರಿಷನ್ ಕಾಲೇಜ್ ಹತ್ರ ನಮ್ಮ ಅತ್ತೆ ಒಬ್ಬರು ಇದ್ದಾರೆ, ಅಲ್ಲಿಗೆ ಹೋಗ್ತೀವಿ. ಅದು ಬಿಟ್ಟರೆ ನಮ್ಗೆ ಇನ್ಯಾವುದು ಅಷ್ಟು ಮೈಸೂರು ಸರಿಗೆ ಗೊತ್ತಿಲ್ಲ. ಆಮೇಲೆ ಇವ್ರಿಗೆಲ್ಲ ಅಣ್ಣಂಗೆ ಫೋನ್ ಮಾಡಿ ಕೇಳಿದೆ, JSS ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಎಲ್ಲಿ ಇಳಿಬೇಕು ಏನು ಎಲ್ಲ ತಿಳ್ಕೊಂಡೆ. ಆಮೇಲೆ ಬಸ್ ಕಂಡಕ್ಟ್ರ್ ಇದ್ರಲ್ಲ ಅವ್ರನ್ನೂ ಕೂಡ ಕೇಳಿದೆ, ಎಲ್ಲಿ ಇಳಿಬೇಕು ನಾವು, ನಮಗೆ ಅಷ್ಟು ಸರಿ ಗೊತ್ತಿಲ್ಲ ಅಂದಿದ್ದಕ್ಕೆ ಅವರು 6 ಗೇಟ್ ಹತ್ರ ಇಳ್ಕೊಳ್ಳಿ ಅಂತ ಹೇಳಿದ್ರು. 6 ಗೇಟ್ ಹತ್ರ ಇಳ್ಕೊಂಡು ಅಲ್ಲಿಂದ ಆಟೋ ಮಾಡಿಕೊಂಡು ಬಂದ್ವಿ. ಇದೇ ನೋಡಿ JSS ಹಾಸ್ಪಿಟಲ್ಲು. ಇದು ಹೊಸ ಹಾಸ್ಪಿಟಲ್ಲು, ಇನ್ನೊಂದು ಹಳೇದು ಒಂದಿದೆಯಂತೆ. ಆಮೇಲೆ ಮತ್ತೆ ಫೋನ್ ಮಾಡಿದ್ವಿ, ಅಂದರೆ ಆಟೋ ಹತ್ತಿದ್ಮೇಲೆ ಅವ್ರನ್ನ ಕೇಳಿದ್ವಿ, ಈ ಥರ JSS ಹಾಸ್ಪಿಟಲ್ ಅಂದ ತಕ್ಷಣ ಅವರು ಹೊಸದ ಹಳೇದ ಅಂತ ಕೇಳಿದ್ರು. ಈ ಥರ ಬೇರೆ ಇದೆಯಾ ಅಂದ್ಬಿಟ್ಟು ಮತ್ತೆ ಅಣ್ಣನಿಗೆ ಫೋನ್ ಮಾಡಿ ಹೊಸ ಹಾಸ್ಪಿಟಲ್ಲ ಹಳೇದ ಅಂತ ಕೇಳಿದೆ. ಆಮೇಲೆ ಅಣ್ಣ ಹೊಸ ಹಾಸ್ಪಿಟಲ್ಲು ಅಂತ ಹೇಳ್ದೆ. ಆಮೇಲೆ ಹೊಸ ಹಾಸ್ಪಿಟ್ಲಿಗೆ ಬಂದ್ವಿ. ಇಲ್ಲಿಗೆ ಏನಕ್ಕೆ ಬಂದಿರೋದು ಅಂದರೆ ಅಣ್ಣನ ಹೆಂಡ್ತಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಅಡ್ಮಿಷನ್ ಮಾಡಿದರು, ಅಂದರೆ ಅಡ್ಮಿಟ್ ಮಾಡಿದರು. ಅದಕ್ಕೆ ನೋಡಿಕೊಂಡು ಹೋಗೋಣ ಅಂಥೇಳಿ ನಾನು, ಅಕ್ಕ, ಅಮ್ಮ ಮತ್ತು ನಮ್ಮ ಅಣ್ಣನ ಹೆಂಡ್ತಿ ಒಬ್ಬರು, ಅಂದರೆ ನಮ್ಮ ಚಿಕ್ಕಮ್ಮನ ಮಗನ ಹೆಂಡತಿ, ಅವರು ಇಷ್ಟು ಜನ ಬಂದ್ವಿ. ಬಂದು ಹಾಗೆ ನೋಡಿಕೊಂಡು ಅಲ್ಲಿಂದ ಅಲ್ಲೇ ಕ್ಯಾಂಟೀನ್ ಇದೆ, ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಹಾಗೆ ಏನಂದರೆ ಕ್ಯಾಂಟೀನಿಂದ ಊಟ ಎಲ್ಲ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಜಾಗ ಎಲ್ಲ ಇದೆ, ಒಂಥರ ಪಾರ್ಕ್ ಥರ ಇದೆ, ಅಲ್ಲಿ ಬಂದು ಕೂತ್ಕೊಂಡಿದ್ವಿ. ಆಮೇಲೆ ಯಾಕೆ ಅಂದರೆ ನಮ್ಮ ಚಿಕ್ಕಮ್ಮನ ಮಗ ಒಬ್ಬರು ಮೈಸೂರಲ್ಲಿ ಕೆಲಸ ಮಾಡ್ತಾರೆ, ಅವರು ಅದೇ ಹಾಸ್ಪಿಟಲಿಗೆ ಬಂದಿದ್ರು, ಅಂದರೆ ಅವರ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದರು. ಏನಕ್ಕೆ ಅಂದರೆ ಅಣ್ಣನ ಹೆಂಡ್ತಿಗೆ ಬ್ಲಡ್ ಇರಲಿಲ್ಲ ಅಂಥೇಳಿ 8 ಬಾಟಲ್ಲು ಬ್ಲಡ್ ಕೊಟ್ಟಿದ್ದಾರೆ ಹಾಸ್ಪಿಟಲಲ್ಲಿ. ಅದಕ್ಕೆ ಇವರು ಬ್ಲಡ್ ಏನು ಕೊಟ್ಟಿದ್ದಾರೆ ಅದಕ್ಕೆ ದುಡ್ಡು ಕೊಡೋಕ್ಕೆ ಹೋಗಿದ್ದಾರೆ. ಅದಕ್ಕೆ ಡಾಕ್ಟರು, ದುಡ್ಡೆಲ್ಲ ನಾವು ತೊಗೊಳ್ಳಲ್ಲ, ನಮಗೆ ಬ್ಲಡ್ಡೇ ಬೇಕು ಅಂತ ಕೇಳಿದ್ದಾರೆ. ಅಂದರೆ 8 ಬಾಟಲ್ ಬ್ಲಡ್ ಕೊಟ್ಟಿದ್ದಾರಲ್ವ, ಅದೇ 8 ಬಾಟಲು ನಮಗೆ ಬ್ಲಡ್ಡು ವಾಪಸ್ ಬೇಕು ಅಂತ ಕೇಳಿದ್ದಾರೆ. ಆಮೇಲೆ ನಮಗೆ ಗೊತ್ತಿರೋರು ಯಾರ್ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಫೋನ್ ಮಾಡಿ ಅವ್ರು ಬಂದು ಬ್ಲಡ್ಡೆಲ್ಲ ಕೊಡ್ತಾಯಿದ್ರು, 8 ಬಾಟಲಷ್ಟು. ಹಾಗೆ ತಮ್ಮನ ಫ್ರೆಂಡ್ಸ್ಗಳು ಕೂಡ ಬಂದಿದ್ದರು. ಅವ್ರು ಬಂದು ಬ್ಲಡ್ಡೆಲ್ಲ ಕೊಡೋಕ್ಕೆ ಬಂದಿದ್ದಲ್ಲ, ಅವ್ರ ಕಾರಲ್ಲೇ ನಮ್ಮ ಚಿಕ್ಕಪ್ಪನ ನೋಡಬೇಕಿತ್ತು. ಇಲ್ಲಿ ಮಲ್ಕೊಂಡಿದ್ದಾರೆ ನೋಡಿ, ಇವರು ನಮ್ಮ ಚಿಕ್ಕಪ್ಪ. ಅವರು ಬಂದು ಶಕ್ತಿ ಹಿಲ್ಸ್ ಅಂತೇಳಿ ಆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದರು. ಅವ್ರನ್ನೂ ಕೂಡ ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ. ಅಂದರೆ ನಮಗೆ ಫಸ್ಟು ಗೊತ್ತಿರಲಿಲ್ಲ. ಅಣ್ಣನ ಹೆಂಡ್ತಿ ಜೊತೆ ಮಾತಾಡಬೇಕಾದ್ರೆ ಹಾಗೆ ವಿಷಯ ಗೊತ್ತಾಯ್ತು. ಹೀಗೆ ಅವರಿಗೆ ಅಣ್ಣನ ಹೆಂಡ್ತಿಗೆ ಇವರು ಮಾವ ಆಗಬೇಕು, ಸೋದ್ರ ಮಾವ. ಹಾಗೆ ವಿಷಯ ಮಾತಾಡುವಾಗ ಈ ಥರ ಅವ್ರಿಗೂ ಹುಷಾರಿಲ್ಲದೆ ಈ ಥರ ಅಡ್ಮಿಟ್ ಆಗಿದ್ದಾರೆ ಅಂತ ಅಂದರು. ಮತ್ತು ಎಲ್ಲಿ ಏನು ಅಂತ ಕೇಳಿದಾಗ ಶಕ್ತಿ ಹಿಲ್ಸ್ ಅಂತೇಳಿ ಹಾಸ್ಪಿಟಲ್ಲು, ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಮತ್ತು ಹೇಗಿದ್ರು ಬಂದಿದ್ವಲ್ಲ, ಇವ್ರನ್ನೂ ಕೂಡ ನೋಡ್ಕೊಂಡು ಹೋಗೋಣ ಅಂಥೇಳಿ ಇವರಿಗೇನೋ ಕಾಲಲ್ಲಿ ಏನೋ ಬೊಬ್ಬೆ ಥರ ಬಂದು ಅದು ಸ್ವಲ್ಪ ಊದ್ಕೊಂಡಿದೆ ಅಂಥೇಳಿ ಅಡ್ಮಿಟ್ ಮಾಡಿದರು. ಹಾಗೆ ಅವ್ರನ್ನೂ ನೋಡಿಕೊಂಡು ಅವರಿಗೆ ಸ್ವಲ್ಪ ಶುಗರ್ ಇದೆ, ಅದಕ್ಕೆ ಇವರು ಕಂಟ್ರೋಲ್ ಇರಲಿಲ್ವಂತೆ. ಏನಕ್ಕೆ ಅಂದರೆ ಇವ್ರು ಬಂದು ನಮ್ಮ ಸೌಮ್ಯನಪ್ಪ, ನಾನು ತೋರಿಸಿದ್ದೀನಿ ಒಂದು ವಿಡಿಯೋದಲ್ಲಿ, ಅವರಪ್ಪ ಇವರು ಕಂಟ್ರೋಲ್ ಮಾಡ್ತಾ ಇರಲಿಲ್ಲ ಶುಗರ್ ಇದ್ರೂ. ಯಾಕೆ ಅಂದರೆ ಯಾರೋ ಅವರಿಗೆ ಗೊತ್ತಿರೋರೊಬ್ಬರು ಶುಗರ್ ಇತ್ತಂತೆ, ಅವ್ರೇನು ಮಾಡಿದ್ದಾರೆ, ಫುಲ್ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂಥೇಳಿ ಫುಡ್ಡೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಅವರು ಸ್ವಲ್ಪ ದಿನಕ್ಕೆ ತೀರೋಗಿದ್ದಾರೆ. ಅದನ್ನ ನೋಡಿ ಅವರು ಅಷ್ಟು ಕಂಟ್ರೋಲ್ ಮಾಡಿದರೂ ಕೂಡ ಈ ಥರ ಆಯಿತು. ಅದನ್ನು ನಾನು ಕಂಟ್ರೋಲ್ ಮಾಡಲ್ಲ ಫುಡ್ ಗಿಡ್ ಅಂತ ಅಂದ್ಬಿಟ್ಟು ಇವರು ಕಂಟ್ರೋಲೇ ಮಾಡಿಲ್ಲ. ಅದರಿಂದ ಈ ಥರ ಆಯಿತೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಅದೇ ಕಾಲು ಊದ್ಕೊಂಡಿದೆ ಅಂತ ಹೇಳಿದ್ರು. ನಾನು ಶುಗರಿಂದನಾ ಏನು ಅಂತ ಕೇಳಿದ್ದಕ್ಕೆ ಇಲ್ಲ ಶುಗರಿಂದ ಈ ಥರ ಆಗಿಲ್ಲ, ಎಲ್ಲೋ ಬಿದ್ದಿದ್ದೆ, ಅದು ಸ್ವಲ್ಪ ಬೊಬ್ಬೆ ಥರ ಬಂದಿತ್ತು, ಅದಾದಮೇಲೆ ಈ ಥರ ಕಾಲು ಊದ್ಕೊಂಡಿತ್ತು, ಅದಕ್ಕೆ ಅಡ್ಮಿಟ್ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಹೇಳಿದ್ವಿ, ಓಕೆ ಇಷ್ಟು ದಿನ ಚೆನ್ನಾಗಿ ಓಕೆ ಇಷ್ಟು ದಿನ ಏನೋ ಒಂದು ಆಯಿತು ಬಿಡಿ, ಇನ್ನು ಮುಂದೇನಾದರೂ ಸ್ವಲ್ಪ ಕಂಟ್ರೋಲಾಗಿರಿ, ಅಂದರೆ ಸ್ವಲ್ಪ ಶುಗರ್ಗೆ ಏನೆಲ್ಲ ತಿನ್ನಬಾರ್ದು, ಆ ಥರದ್ದೆಲ್ಲ ಸ್ವಲ್ಪ ಸ್ವೀಟು ಈ ಥರದ್ದೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಸರಿ ಬಿಡು ಮಗ, ಇನ್ಮೇಲೆ ತಿನ್ನಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು.
ಅಂದರೆ ಅವರು ಸ್ವಲ್ಪ ಈ ಸ್ವೀಟು, ಕಾಫಿ, ಟೀ ಎಲ್ಲ ಕುಡಿದ್ರೆ ಬೆಲ್ಲ ಹಾಕ್ಕೊಂಡೆ ಕುಡಿಯೋವಂಥದ್ದು. ಅಂದರೆ ಟೀ, ಕಾಫಿ ಎಲ್ಲ ಮಾಡಿದ್ರೆ ಬೆಲ್ಲನೇ ಯೂಸ್ ಮಾಡ್ತಾರೆ. ಆದರೆ ಜಾಸ್ತಿ ಸ್ವೀಟ್ ಅಂದರೆ ತುಂಬ ಸ್ವೀಟ್ ಇರಬೇಕಂತೆ. ಅದು ಕುಡಿದ್ರೇನು ಕುಡಿದೇ ಇಲ್ಲ ಅಂದರೆ ಏನು ಆ ಥರ ಹೇಳ್ತಾರಂತೆ. ಅದಕ್ಕೆ ನಾವು ಆ ಥರ ಹೇಳಿದ್ವಿ. ಆಯಿತು ಇನ್ಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ ಫುಡ್ಡೆಲ್ಲ ಅಂತ ಹೇಳ್ತಾಯಿದ್ರು. ಅಂದರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ತಿಂದ್ಕೊಂಡು ರುಚಿ ರುಚಿಯಾಗಿ ಬಂದಿರ್ತಾರಲ್ವ, ಸಡನ್ನಾಗಿ ಸ್ವಲ್ಪ ಉಪ್ಪು ಖಾರ ಕಡಿಮೆ ಮಾಡಬೇಕು, ಮತ್ತು ಅದು ತಿನ್ನಬಾರ್ದು, ಇದು ಶುಗರ್ಗಾಗಲ್ಲ, ಇದು ತಿನ್ನಬಾರ್ದು ಅಂದರೆ ಸ್ವಲ್ಪ ಕಷ್ಟ. ಸ್ವಲ್ಪ ಏನೋ ತುಂಬ ಅಂದರೆ ತುಂಬಾ ಕಷ್ಟ. ಆದ್ರೂ ನಾವು ಚೆನ್ನಾಗಿರಬೇಕು, ಇನ್ನೊಂದಷ್ಟು ದಿನ ಬದುಕಿರಬೇಕು ಅಂದರೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಶುಗರ್ ಅಂದರೆ ಜಾಸ್ತಿ ಏನಾದರೂ ಶುಗರೆಲ್ಲ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಗ್ಯಾಂಗ್ರೀನ್ ಆಗುವಂಥದ್ದು ಆ ಥರದ್ದೆಲ್ಲ ಆಗಿಬಿಡುತ್ತೆ. ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಆಯಿತು ಅಂತ ಹೇಳಿದ್ದಾರೆ. ಆದರೆ ನಮ್ಮ ಸೌಮ್ಯ ಹೇಳ್ತಾಯಿದ್ಲು, ನಮ್ಮ ಅಪ್ಪ ಅದೆಲ್ಲ ಮಾಡೋದೇ ಇಲ್ಲ ರೇಖಾ, ಸುಮ್ಮನೆ ಹಂಗಂತಾರೆ ಅಂತ ಅನ್ಕೋತಾರೆ, ಮತ್ತು ಅದೇ ಕೆಲಸ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಓಕೆ, ಅಲ್ಲಿಂದ ನಮ್ಮ ತಮ್ಮನ ಫ್ರೆಂಡ್ಸು ಬಂದು ನಮಗೆ ಅಲ್ಲಿ ಡ್ರಾಪ್ ಹಾಕಿ ಹೋಗಿದ್ರು. ಮತ್ತು ನಾವು ನಮ್ಮ ಚಿಕ್ಕಪ್ಪನ ನೋಡಿಕೊಂಡು ಮತ್ತೆ ಅವ್ರಿಗೆ ಫೋನ್ ಮಾಡಿದ್ವಿ. ನಮ್ಮ ಚಿಕ್ಕಪ್ಪನ ಅಂದರೆ ನೋಡಾಯಿತು ಹೊರಡೋಣ ಅಂಥೇಳಿ. ಹಾಗೆ ನಮ್ಮ ತಮ್ಮ ಅಂತ ಏನು ಹೇಳಿದೆ, ಅವರಿಗೆ ಹುಡುಗಿ ಅಂದರೆ ಮದುವೆ ಫಿಕ್ಸ್ ಆಗಿದೆ. ಅದು ಬಂದು ಹುಣಸೂರು ರೋಡು ಬೆಳವಾಡಿ ಅಂತ ಹೇಳಿ ಅಲ್ಲಿ ಹುಡುಗಿ ಊರೋದು. ಅಲ್ಲಿ ಹುಡುಗಿ ಸೆಟ್ಟಾಗಿದೆ. ಅದಕ್ಕೆ ಬಾರೋ ಈಗಿದ್ರು ನೋಡ್ಕೊಬರೋಣ ಅಂತ ಕರೆದೆ ನಾನು. ಅದಕ್ಕೆ ಇಲ್ಲ ಬರೋಕ್ಕಾಗಲ್ಲಕ್ಕ, ನನಗೆ ಸ್ವಲ್ಪ ಕೆಲಸ ಇದೆ, ಹೇಗಿದ್ರು ಈಗ ಹುಡ್ಗನ ಕಳಿಸಿದ್ದೀನಲ್ಲ ಅವ್ರಿಗೆ ಹೇಳ್ತೀನಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ದ. ಹೌದಾ ಸರಿ, ನೀನೇ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂದೆ. ಇಲ್ಲ ನಂಗೆ ಕೆಲಸ ಇಲ್ಲ ಅಂದಿದ್ರೆ ನಾನೇ ಬರ್ತಾಯಿದ್ದೆ ಅಂತ ಹೇಳ್ದ. ಮತ್ತು ಹುಡುಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ಲಂತೆ. ಆಮೇಲೆ ನೀವು 4 ಗಂಟೆ ಮೇಲೆ ಹೋದರೆ ಸಿಗ್ತಾಳೆ ಅಂತ ಹೇಳ್ದ. ಆಮೇಲೆ ನಮಗೆಲ್ಲ ಅದೆಲ್ಲ ಮುಗಿಸುವಾಗ ಹಾಸ್ಪಿಟಲು ಈ ಹಾಸ್ಪಿಟಲ್ ಎರಡೂ ಮುಗಿಸುವಾಗ ಟೈಮ್ ಆಯಿತು. ಆಮೇಲೆ ನಾವು ಹೋದಾಗ ಹುಡುಗಿ ಮನೆಗೆ ಒಂದು 5:15 ಆ ಥರ ಆಗಿತ್ತು. ಹಾಗೆ ಹೋಗ್ಬೇಕಾದ್ರೆ ಇದು ಬಂದು ಹುಣಸೂರು ರೋಡ್ ಅನಿಸುತ್ತೆ, ಇದೇ ಇರಬೇಕು, ನನಗೂ ಅಷ್ಟು ಗೊತ್ತಿಲ್ಲ ಹುಣಸೂರು ರೋಡೆಲ್ಲ. ಅಲ್ಲಿ ಹೋಗ್ಬಿಟ್ಟು ಹೂವು ಮತ್ತು ಸ್ವೀಟು, ಮಿಕ್ಸ್ಚರು ಇದೆಲ್ಲ ತೊಗೊಂಡು, ಯಾಕೆಂದರೆ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಅದನ್ನೆಲ್ಲ ತೊಗೊಂಡೋಗಿ ಕೊಟ್ಬಿಟ್ಟು ಹಾಗೆ ಹುಡುಗಿನ ನೋಡಿಕೊಂಡು ಮಾತಾಡಿಸ್ಕೊಂಡು ಒಂದು 1/4 ಗಂಟೆ ಅಷ್ಟೇ ಕೂತ್ಕೊಂಡಿದ್ವಿ. ಆಮೇಲೆ ಟೈಮ್ ಆಗಿಬಿಡುತ್ತೆ ಅಂತೇಳಿ ಹೊರಟಿದ್ದು. ಹಾಗೆ ನಾನು ಹುಡುಗಿದು ವೀಡಿಯೋ ಏನೂ ಮಾಡಿಲ್ಲ, ಯಾಕೆಂದರೆ ಇನ್ನೂ ಎಂಗೇಜ್ಮೆಂಟ್ ಆಗಿರಲಿಲ್ಲ, ಮದುವೆ ಫಿಕ್ಸ್ ಆಗಿತ್ತಷ್ಟೇ. ಅಂದರೆ ಒಪ್ಪಮಾತು ಅಂತ ಏನು ಹೇಳ್ತೇವೆ ಅದು ಫಿಕ್ಸ್ ಆಗಿತ್ತು. ಅದರಿಂದ ಹುಡುಗಿದು ವೀಡಿಯೋ ಎಲ್ಲ ಮಾಡಿಲ್ಲ. ಆಮೇಲೆ ಅಲ್ಲಿಂದ ಹೊರಟ್ವಿ ಮಾತಾಡಿಸ್ಕೊಂಡು. ಹಾಗೆ ಬೆಳವಾಡಿ ಅಂತೇಳಿ ಅಲ್ಲಿಂದ ನಮ್ಮ ಮುಂದೆ ಹೋದರೆ ಇಲ್ವಾಲ ಅಂತೇಳಿ ಬರುತ್ತೆ, ಅಂದರೆ ಹುಣಸೂರು ರೋಡಲ್ಲಿ. ಅಲ್ಲಿ ನಮ್ಮ ಸೈಟ್ ಇತ್ತು. ಅದಕ್ಕೆ ನಾನು ಆ ಸೈಟನ್ನು ನೋಡೇ ಇರಲಿಲ್ಲ, ಹೋಗೋಣ ಅಂತಂದೆ. ಅಲ್ಲಿಂದ ನಾನು ಗೂಗಲ್ ಮ್ಯಾಪೆಲ್ಲ ಹಾಕಿ ನೋಡುವಾಗ ಒಂದು 8 ಕಿಲೋಮೀಟರ್ ತೋರಿಸ್ತಾ ಇತ್ತು. ಮತ್ತು ಒಂದು 20 ಮಿನಿಟ್ಸು 25 ಮಿನಿಟ್ಸ್ ಆಗುತ್ತೆ ಅಂತ ಹೇಳ್ತಾಯಿದ್ರ. ಮತ್ತು ಇಲ್ಲೇ 5:15 ಆ ಥರ ಎಲ್ಲ ಆಗಿಬಿಟ್ಟಿದೆ. ಇನ್ನು ಅಲ್ಲಿ ಹೋಗಿ ನಾವು ವಾಪಸ್ ಬರುವಾಗ ಮತ್ತು ನಾವು ಊರಿಗೆ ಹೋಗಬೇಕು, ಬಸ್ಸೆಲ್ಲ ಹಿಡ್ಕೊಂಡು. ಮತ್ತು ಬಸ್ಗಳು ಸಂಜೆ ಆಗ್ತಾ ಫುಲ್ಲು ರಶ್ ಇರುತ್ತೆ. ಅದಕ್ಕೆ ನಾವು ಬೇಡ ಬಿಡಪ್ಪ, ಅವರೇನೋ ಕರ್ಕೊಂಡೋಗೋಕ್ಕೆ ರೆಡಿ ಇದ್ದರು, ಕರ್ಕೊಂಡೋಗಿ ತೋರಿಸ್ಕೊಂಡು ಬರ್ತೀನಿ ಅಂತ. ಆಮೇಲೆ ನಮಗೆ ನಮ್ಮ ಅಮ್ಮಂಗೆ ಎಲ್ಲ ನಮಗೂ ಕೂಡ ಟೈಮ್ ಆಗುತ್ತೆ, ಅಲ್ಲಿಂದ ಬಂದು ನಾವು ಅಲ್ಲಿಂದ ಮತ್ತೆ ಊರಿಗೆಲ್ಲ ಬರಬೇಕು ಅಂದ್ಬಿಟ್ಟು ಆಮೇಲೆ ಬಸ್ ಹತ್ಕೊಂಡು ಬಂದ್ವಿ. ಬಸ್ಸಿನ ಫುಲ್ಲು ರಶ್ಶು. ಹೇಗೋ 2 ಬಸ್ ಬಂದಿರೋದ್ರಿಂದ ನಮಗೆ ಸೀಟ್ ಸಿಕ್ತು, ಅಲ್ಲೊಂದು ಇಲ್ಲೊಂದು ಸೀಟೆಲ್ಲ ಸಿಕ್ತು. ಹತ್ಕೊಂಡು ಆಮೇಲೆ ಕಿರ್ಗೋಲ್ ಸಂತೆ ಮಾಡಕ್ಕೆ ಬಂದು ಅಲ್ಲಿಂದ ನಾವು ಆಟೋ ಮಾಡಿಕೊಂಡು ಆಮೇಲೆ ಮನೆಗೆ ಬಂದಿದ್ದು. ಈ ಥರ ಆಯಿತು. ನಾವು ಮೈಸೂರಿಗೆ ಹೋಗಿದ್ದೆ ಅಣ್ಣನ ಹೆಂಡ್ತಿನ ನೋಡಬೇಕು ಅಂತ. ಅಂದರೆ ನಮ್ಮದು ಪ್ಲ್ಯಾನು ಸೋಮವಾರ ಇತ್ತು, ಆದರೆ ಅದೇನೋ ಪ್ಲ್ಯಾನು ಏನೇನೋ, ಅಂದರೆ ನಾವು ಪ್ಲ್ಯಾನ್ ಮಾಡೋದೆಲ್ಲ ಕರೆಕ್ಟಾಗಿ ನಡೆಯಲ್ವಲ್ಲ, ಏನೋ ಮಾಡೋಕ್ಕೋಗಿ ಏನೋ ಒಂದಾಗುತ್ತೆ. ಸೋಮವಾರ ಆಗಲಿಲ್ಲ, ಶನಿವಾರನೇ ಹೋಗಿ ನೋಡಿಕೊಂಡು ಆಮೇಲೆ ನಾವು ಬಂದಿದ್ದು. ಶನಿವಾರ ಇದು ಆಗಿದ್ದು. ಅದಕ್ಕೆ ನನಗೆ ವೀಡಿಯೋ ಎಲ್ಲ ಕರೆಕ್ಟಾಗಿ ಹಾಕೋದಕ್ಕೆ ಆಗ್ತಾಯಿರಲಿಲ್ಲ. ಯಾಕೆಂದರೆ ನಾನು ಯಾಕೆ ವೀಡಿಯೋ ಹಾಕ್ತಿರ್ಲಿಲ್ಲ ಅಂದರೆ ಇದು ಶನಿವಾರ ಭಾನುವಾರ ಹಿಂಗೆ ಸಡನ್ನಾಗಿ ನಮ್ಮ ಪ್ಲ್ಯಾನೇ ಏನೇ ಇರುತ್ತೆ, ಆಮೇಲೆ ಸಡನ್ನಾಗಿ ಈ ಥರ ಬೇಡ ಈ ಥರ ಹೋದರೆ ಸರಿ ಇರುತ್ತೆ ಅಂದಾಗ ನಾವು ಆ ಥರನೇ ಮಾಡಬೇಕಾಗತ್ತೆ.
ಆ ಥರ ನಾನು ಶನಿವಾರ ಭಾನುವಾರ ಎಲ್ಲ ಊರಲ್ಲೇ ಇದ್ದೆ. ಆದ್ದರಿಂದ ಸುಮಾರು ದಿನ ನಾನು ಒಂದೆರಡು ದಿನ ವೀಡಿಯೋ ಹಾಕೋದು, ಮತ್ತು ಒಂದೆರಡು ದಿನ ವೀಡಿಯೋ ಹಾಕ್ತಿರ್ಲಿಲ್ಲ. ಅಂದರೆ ಈ ಥರ ಆಗೋದು. ಊರಿಗೆ ಹೋಗ್ತಿದ್ವಿ. ಈಗ ಏನೋ ಯಾರಿಗೇನೋ ಆಯಿತು ಅಂದರೆ ಹೋಗಬೇಕು, ನೋಡಬೇಕು, ಬರಬೇಕು, ಈ ಥರದ್ದೆಲ್ಲ ಇರುತ್ತಲ್ವ. ಅದರಿಂದ ಹಾಗೆ ಅಲ್ಲಿಂದ ಬಂದ್ವಿ. ಬಂದ ಮೇಲೆ ಏನಾಯಿತು ಅಂದರೆ ಅಮ್ಮ ಬೆಳಿಗ್ಗೆ ಅನ್ನ ಸಾಂಬಾರೆಲ್ಲ ಮಾಡಿ ಹೋಗಿದ್ರು. ಯಾರೂ ಊಟ ಮಾಡಿರಲಿಲ್ಲ. ಅಂದರೆ ಅಣ್ಣ ಒಬ್ಬನೇ ಇದ್ದಿದ್ದು. ಅವನು ಎಲ್ಲೋ ಫಂಕ್ಷನ್ ಇದೆ ಎಲ್ಲೋ ಹೋಗಿದ್ದ, ಅದು ಮುಗಿಸ್ಕೊಂಡು ಬಂದಿದ್ದ. ಮತ್ತು ಅನ್ನ ಸಾಂಬಾರು ಹಾಗೇ ಇತ್ತು. ಅದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡಿಬಿಡು ಅಂತ ಹೇಳಿದೆ ನಮ್ಮ ಅಮ್ಮನಿಗೆ. ಸರಿ ಆಯಿತು ಅಂದ್ಬಿಟ್ಟು ನಮ್ಮಮ್ಮ ಬಿಸಿ ಬಿಸಿ ಮುದ್ದೆ ಎಲ್ಲ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಅಣ್ಣ ಬಂದುಬಿಟ್ಟು ಬಜ್ಜಿ ಮಾಡಿ, ಬೋಂಡ ಮಾಡಿ, ಆಮ್ಲೆಟ್ ಹಾಕಿ, ಅಂದರೆ ಆಮ್ಲೆಟ್ ಮಾಡಿ ಆ ಥರ ಎಲ್ಲ ಹೇಳ್ತಾಯಿದ್ದ. ಅಪ್ಪ ಬಜ್ಜಿ ಬೋಂಡ ಎಲ್ಲ ಬೇಡ, ಅನ್ನ ಸಾಂಬಾರು ತಿಂದ್ಬಿಟ್ಟು ಮುದ್ದೆನ ಮಲಗಬೇಕು, ಸಾಕಾಗಿದೆ. ಈ ಥರ ಆಯಿತು ನನಗೆ. ನಮ್ಮ ಮನೆ ಹತ್ರ ಇವತ್ತು ಬೆಳಗಿನ ಜಾವ ಈ ಥರ ಆಗಿ ಲೇಟಾಗಿ ಎದ್ದು ಬಂದೆ, ನಿದ್ದೆನೂ ಸರಿಯಾಗಿ ಆಗಿಲ್ಲ ಅಂತ ಹೇಳಿದೆ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನಮ್ಮಮ್ಮ ನಾನೇ ಮುದ್ದೆ ಮಾಡ್ತೀನಿ, ಏಕೆಂದರೆ ಅನ್ನ ಸಾಂಬಾರೆಲ್ಲ ಇದ್ದರೆ ಟೆನ್ಷನ್ ಇರಲ್ಲ. ಮುದ್ದೆ ಒಂತಾನೆ ಆಮೇಲೆ ಮಾಡ್ಕೊಳ್ಳೋಣ, ಬಿಸಿ ಬಿಸಿ ಮಾಡಿಬಿಟ್ಟು ಊಟ ಮಾಡ್ಕೊಳ್ಳೋಣ ಅಂತಂದರು. ಆಮೇಲೆ ನಮ್ಮ ಅಮ್ಮನೂ ಹೇಳಿದ್ರು ಏನಾದ್ರು ಬಜ್ಜಿ ಬೋಂಡ ಏನಾದ್ರು ಮಾಡ್ರಿ ಅಂತ. ನಮಗೆ ಅಡುಗೆ ಮನೆಗೆ ಹೋಗಿ ಅಮ್ಮನ ಮನೆಗೆ ಹೋದರೆ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡೋಕ್ಕೆ ಬೇಜಾರು. ಏಕೆಂದ್ರೆ ಒಂಥರ ಅವರು ವಸ್ತುಗಳು ಎಲ್ಲೆಲ್ಲ ಇಟ್ಕೊಂಡಿರ್ತಾರೆ. ಅದಕ್ಕೆ ನಾವು ನಾನು ಅಂತಲ್ಲ, ಎಲ್ಲ ಹೆಣ್ಮಕ್ಳು ಅಷ್ಟೇ, ಅಡುಗೆ ಮನೆಗೆ ಅಂದರೆ ಅಪ್ಪನ ಮನೆಗೆ ಹೋದರೆ ಅಡುಗೆ ಮನೆಗೆ ಹೋಗೋದು ಸ್ವಲ್ಪ ಕಡಿಮೆ. ಯಾಕೆಂದರೆ ಅವರು ವಸ್ತುಗಳು ಎಲ್ಲೆಲ್ಲ ಇಟ್ಕೊಂಡಿರ್ತಾರೆ. ನಾವು ಪ್ರತಿಯೊಂದು ವಸ್ತುನೂ ಎಲ್ಲಿಟ್ಟಿದ್ಯಾ ಅಂತ ಕೇಳ್ತಾ ಇರಬೇಕು. ಅದಕ್ಕೆ ಅಮ್ಮನ ಮನೆಗೆ ಹೋದ್ರಂತೂ ನಾನಂತೂ ಅಡುಗೆ ಮನೆಗೆ ಏನು ಮಾಡ್ತಿದ್ದೀಯಲ್ಲಿ ಬಾಯ್ಲಿ, ನಾನು ವೀಡಿಯೋ ಮಾಡ್ತಿದ್ದೀನಿ. ಬಾಯ್ಲಿ ವೀಡಿಯೋದಲ್ಲಿ ಬಾ ನೋಡು, ಯಾರವನು ನೀನು? ಬಾಯ್ಲಿ ಏನಕ್ಕೆ ಹೇಳ್ತಿ? ನಗಿತಿದೀಯಾ? ಬಾಯ್ಲಿ ಸ್ಕೂಲ್ಗೆ ಹೋಗ್ತೀನಿ ಅಂತಲ್ಲ. ಬಾಯ್ಲಿ ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೆ ಟೀಚರು? ಇಲ್ಲ ಅಪ್ಪ ಅಲ್ಲ ಕಣ್, ಬಾ. ಅಪ್ಪ ಅಲ್ಲ, ಹ್ಞೂ ಆಯ್ತು ಬಾ, ಅಪ್ಪನೇ. ಇಲ್ಲಿ ಬಾ, ಈ ಕಡೆಗೆ ಬಾ, ಈ ಕಡೆ ಬಾ, ಕಾಣಿಸಲ್ಲ ಆ ಕಡೆ. ಈ ಕಡೆ ಬಾ, ಹಿಂಗೆ ಇಲ್ಲ, ಇಲ್ಲಿ ಬರ್ಬೇಕು, ಇಲ್ಲಿ ಬಂದ್ರೆ ಕಾಣಿಸೋದು ನೀನು. ಬಾಯಿಲಿ ಋಷಿ ಅಲ್ಲ, ಋಷಿ ಗಬ್ಬು ಇಲ್ಲ, ಗಬ್ಬು ಸುಬ್ಬು ನೀನು ಗಬ್ಬು. ನೀನು ಗಬ್ಬು ಅಲ್ವಾ? ಅವ್ನು ಸುಬ್ಬು, ನೀನು ಗಬ್ಬು. ಹೌದು ತಾನೆ? ಅವನು ಗಬ್ಬು. ಹಾಂ, ಅವ್ನು ಸುಬ್ಬು, ನೀನು ಗಬ್ಬು. ಋಷಿ ಅಣ್ಣ ಇವನು ಯಾರು? ಋಷಿನೇ ಅವನು. ನಿನ್ನ ಹೆಸರೇನು? ಯಾವ ಪ್ರಸಾದು? ಆಯ್ತು, ನಿನ್ನ ಹೆಸರೇನು ಹೇಳು? ಪ್ರಸಾದು. ಹೋಗು ಸಲ್ಲ, ನೀನು ಸರಿಯಾಗಿ ಹೇಳ್ಬೇಕು. ಏನ್ ನಿನ್ನ ಹೆಸರು ಅಂತ? ಪಾನ ಪ್ರಸಾದ? ಪ್ರಸಾದ್. ಪ್ರಸಾದ್ ಅಂತಲ ನಿನ್ನ ಹೆಸರು. ಇವಾಗ ಸ್ಕೂಲಿಗೆ ಹೋಯ್ತೀಯ? ಕೇಳಿ, ಇಲ್ಲಿ ಸ್ಕೂಲಿಗೆ ಹೋಯ್ತಿ ಇವಾಗ? ಏನಕ್ಕೆ ಹೋಯ್ತೀಯ ಸ್ಕೂಲಿಗೆ? ಸ್ಕೂಲಿಗೆ ಬಾಲ್ ಕೊಡ್ತಾರ? ಆಮೇಲೆ ಏನ್ ಕೊಡ್ತಾರೆ? ಕಾಸು ಕೊಡ್ತಾರೆ. ಆಮೇಲೆ ಲಾಲಿಪಾಪ್ ಕೊಟ್ಟಾರ? ಆಮೇಲೆ ಇನ್ನೇನ್ ಕೊಡ್ತಾರೆ? ಐಸ್ ಕ್ರೀಮು. ಅದಕ್ಕೆ ನೀವೆಲ್ಲ ಸ್ಕೂಲ್ಗೆ ಹೋಗೋದು? ಐಸ್ ಕ್ರೀಮು, ಲಾಲಿಪಾಪು, ಟಿಕೆಟ್. ಓ ಕ್ರಿಕೆಟು, ಬಾಲ್ ಕೊಡ್ತಾರ. ಆಮೇಲೆ ಬಾಲ್ ತಗ ಏನ್ ಮಾಡ್ತೀಯ? ಆಮೇಲೆ ನೀನು ಹೆಂಗೆ ಹೆಂಗ್ ಹೊಡಿಯೋದು ಬಾಲ್ನ? ಹೆಂಗ್ ಹೊಡಿಯೋದು ತೋರ್ಸು. ಈ ಕಡೆ ತೋರಿಸ್ಬೇಕು. ಕ್ರಿಕೆಟ್ ಹೆಂಗ್ ಆಡ್ತಾರೆ? ಹಂಗ ಹೊಡ್ದಾರ ಕ್ರಿಕೆಟ್? ಇನ್ನೊಂದ್ ಸ್ವಲ್ಪ ತೋರ್ಸು. ಕ್ರಿಕೆಟ್ ಹೆಂಗ್ ಹೊಡಿತಾರೆ? ಬಾಲ್ ಹಾಕದ ಯಾರು ಅವಾಗ? ನೀನೇ ಬಾಲ್ ಹಾಕಿ ನೀನೇ ಕ್ರಿಕೆಟ್ ಹೊಡಿತೀಯಾ? ಬಾಲ್ ಹೊಡಿತೀಯಾ? ಹೋಗ್ನಿಸಲ್ಲ. ಬಾಯ್ ಬಾಯ್ ಅನು ಗಬಿ, ಬಾಯ್
ಗುಡ್ ನೈಟ್ ಅಂತಂತ ಹೇಳು. ಬಾಯ್, ಗುಡ್ ನೈಟ್ ಅಂತ ಹೇಳು. ನಗಿತಾನೆ. ಯಾರು ನಗಿತಿರೋನು? ನೀನೇ ನಗಿತಿರೋದು. ಚಪ್ಲಿ ನಿನ್ನದದು ಚಪ್ಲಿ. ಒಂದೋದು ಚಪ್ಲಿ ನಾನ್ ತಗೊಟ್ಟಿದ್ನಲ್ಲ ಎಲ್ಲ ಚಪ್ಲಿ, ಶೂ ಎಲ್ಲ. ಶೂ ಇಲ್ಲ. ಏನಾಯ್ತು? ಎಲ್ ಮಗಿದ್ದು? ಎಲ್ ಮಗಿದ್ದು? ರಿಷಿ ಬರ್ಲಿ, ರಿಷಿ ಕೇಳಿ ನಿನ್ಗೆ ಏಟ್ ಹೊಡಿಸ್ತೀನಿ. ಯಾಕೆ ಹೊಡಿತೀಯ ಅವನಿಗೆ? ನಾನು ನಿನ್ಗೆ ಹಿಂಗ್ ಡಿಶ್ಯೂಮ್ ಅಂತ ಕೊಡಿಸ್ತೀನಿ. ಇಲ್ಲಿ ಡಿಶ್ಯೂಮ್ ಅಂತ. ಅಯ್ಯಪ್ಪೋ, ಗನ್ನು ಯಾರು ತಗೊಂಡವ್ರು ಗನ್ನು? ತಗೋಬ, ತೋರ್ಸು ನೋಡು, ತಗೋಬ. ಗನ್ ಇದೆಯಂತ ತಂದು ತೋರಿಸ್ತಾನಂತ ಗನ್. ಮಕ್ಳು ಏನೆಲ್ಲ ಕಲಿತಾರೆ. ಅಯ್ಯಪ್ಪ, ನಮ್ಮಮ್ಮ ಬಜ್ಜಿ ಬೋಂಡ ಮಾಡಲಿಲ್ವಲ್ಲ ನಾವು, ಅದಕ್ಕೆ ನಾಟಿ ಕೋಳಿ ಮೊಟ್ಟೆ ಇದೆ ಅಂದ್ಬಿಟ್ಟು ಎಲ್ಲರಿಗೂ 2 ಮೊಟ್ಟೆನ ಬೇಯಿಸಿದ್ರು. ನಮ್ಮದೆಲ್ಲ ಊಟ ಎಲ್ಲ ಆಗಿ ಮಲ್ಕೋತಾ ಇದ್ವಿ. ಇದು ಅಣ್ಣನಿಗೆ ಅಂತೇಳಿ ಇಟ್ಟಿದ್ರ, ಇವನು ನಮ್ಮ ಅಪ್ಪನಿಗೆ ಅಂತೇಳಿ ಕಿತ್ಕೋತಾ ಇರೋದು. ಅಷ್ಟೊತ್ತಿಗೆ ನಮ್ಮ ಸೌಮ್ಯನೂ ಗೋಬಿ ಮಾಡಿದ್ದೀನಿ ಅಂದ್ಬಿಟ್ಟು, ಡ್ರೈ ಗೋಬಿ ಮಾಡಿದ್ದೀನಿ ಅಂದ್ಬಿಟ್ಟು ಪಾಪ ಬೌಲಲ್ಲಿ ಹಾಕಿ ತೊಗೊಬಂದು ಕೊಟ್ಲು. ಆಮೇಲೆ ಅದು 1-2 ಪೀಸ್ ತಿಂದ್ಕೊಂಡು, ಇದು ಬಂದು ನಾಟಿ ಕೋಳಿ ಮೊಟ್ಟೆ, ತುಂಬ ಚಿಕ್ಕದಾಗಿರುತ್ತೆ. ಇದು ಇನ್ನೂ ಚಿಕ್ಕದಿದೆ. ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ದಪ್ಪದಾಗಿ ಕಾಣಿಸ್ತಾ ಇದೆ. ನಾಟಿ ಕೋಳಿ ಮೊಟ್ಟೆಗಿಂತಲೂ ತುಂಬ ಸಣ್ಣದಾಗಿ ಹಾಕಿದೆ. ಕೋಳಿ ನೋಡಿದ್ರೆ ತುಂಬ ದಪ್ಪ ಇದೆ, ಮೊಟ್ಟೆ ನೋಡಿದ್ರೆ ಈ ಥರ ಹಾಕಿದೆ ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ಅದನ್ನು ನಾನು ಇಟ್ಕೊಂಡಿದ್ನಲ್ಲ, ಅದಕ್ಕೆ ಅವನು ತಿನ್ಕೊಬಿಡ್ತಾಳೆ ಅಂದ್ಬಿಟ್ಟು ಆ ಥರ ನಮ್ಮ ಅಪ್ಪನಿಗೆ ಅಂತ ಹೇಳ್ತಾ ಇದ್ದಾನೆ. ಓಕೆ ಫ್ರೆಂಡ್ಸ್, ಬಾಯ್.